ಭಾರತೀಯ ನೈಜ ಇತಿಹಾಸಂ ಜ್ಞಾತುಂ ಸಂಸ್ಕೃತಸ್ಯ ಅಧ್ಯಯನಂ ಅತ್ಯವಶ್ಯಕಂ. ಏನು ಬ್ಯಾಕ್ಗ್ರೌಂಡ್ ಅಂದರೆ ಯಾವ ಕೆಲಸದಲ್ಲಿದ್ದೀರಾ? ಓ, ಟೀಚರ್. ಎಲ್ಲಿ? ನಾನು ಪಿಂಕ್ ಆ್ಯಪಲ್ ಅಂತ ಮಾಂಟೆಸರಿ ಸ್ಕೂಲ್, ಅಲ್ಲಿ ನಾನು ಟೀಚರ್. ಓ, ಟೀಚರ್ ಆಗಿದ್ಕೊಂಡು ಈ ವೇದ ಪಾಠನವನ್ನು ಸಹ ಕಲಿತಾ ಇದ್ದೀರಾ? ನಮ್ಮ ವಿದ್ಯಾರಣ್ಯಪುರದಲ್ಲಿ ಇರ್ತಕ್ಕಂತಹ ವಿದ್ಯಾಗಣಪತಿ ದೇವಸ್ಥಾನದ ಆವರಣದಲ್ಲಿ ಇರ್ತಕ್ಕಂತಹ ಸಾಯಿಬಾಬಾ ದೇವಸ್ಥಾನದ ಆವರಣದಲ್ಲಿ ಸನಾತನ ವೇದ ಪಾಠ ಶಾಲೆಯ ವತಿಯಿಂದ ದತ್ತ ಯಜ್ಞವನ್ನು ಇಲ್ಲಿ ಆಯೋಜಿಸಿದ್ದಾರೆ. ವೀಕ್ಷಕರೇ, ಇಲ್ಲಿ ಯಜ್ಞ ಕುಂಡದ ಮೇಲೆ ನೀವು ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿ ಈ ಒಂದು ರಂಗವಲ್ಲಿಯನ್ನು ಬಿಡಿಸಿದ್ದಾರೆ. ಇವರನ್ನು ಮಾತಾಡ್ಸೋಣ ಬನ್ನಿ. ನಮಸ್ತೆ ಮೇಡಮ್. ನಮಸ್ಕಾರ. ನಿಮ್ಮ ಹೆಸರು? ಸೌಮ್ಯ. ಸೌಮ್ಯ. ನೀವು ಇಲ್ಲಿ ಎಷ್ಟು ವರ್ಷದಿಂದ ವೇದ ಕಲಿತಾ ಇದ್ದೀರಾ? 2 ವರ್ಷದಿಂದ. 2 ವರ್ಷದಿಂದ. ನೀವು ಇಲ್ಲಿ ಯಾವ ವೇದಗಳನ್ನ ಕಲ್ತಿದ್ದೀರಾ? ಮಂತ್ರಪುಷ್ಪ, ಗಣೇಶ ಅಥರ್ವಶೀರ್ಷ, ದುರ್ಗಾ ಸೂಕ್ತ. ಓಕೆ, ಕಲ್ತಿದ್ದೀನಿ ಒಂದು 10. ಓ, 10 ಕಲ್ತಿದ್ದೀರಾ? ಅಂದ್ರೆ 4 ವರ್ಷದಿಂದ ಕಲಿತಾ ಇದ್ದೀರಾ? 2 ವರ್ಷ. 2 ವರ್ಷದಿಂದ ನನ್ನ ಮಗ ಇಬ್ರು. ಓ, ಇಬ್ರು ಕಲಿತಾ ಇದ್ದೀರಾ. ನಿಮ್ದು ಏನ್ ಬ್ಯಾಕ್ಗ್ರೌಂಡ್ ಅಂದ್ರೆ ಯಾವ ಕೆಲಸದಲ್ಲಿದ್ದೀರಾ? ಓ, ಟೀಚರ್. ಎಲ್ಲಿ? ನಾನು ಪಿಂಕ್ ಆ್ಯಪಲ್ ಅಂತ ಮಾಂಟೆಸರಿ ಸ್ಕೂಲ್, ಅಲ್ಲಿ ನಾನು ಟೀಚರ್. ಓ, ಟೀಚರ್ ಆಗಿದ್ಕೊಂಡು ಈ ವೇದ ಪಾಠನವನ್ನು ಸಹ ಕಲಿತಾ ಇದ್ದೀರಾ? ಈ ಒಂದು ವೇದ ಪಾಠಶಾಲೆ ಬಗ್ಗೆ ಒಂದೆರಡು ಮಾತು ಹೇಳಿ. ಎಷ್ಟು ಪದಗಳೇ ಇಲ್ಲ ಮೇಡಮ್. ನಾವು ಹೌಸ್ ವೈಫ್ ಆಗಿರ್ಬೋದು, ಈ ತರ ಒಂದು ನಮಗೂ ಒಂದು ಅವಕಾಶ ಆಪರ್ಚುನಿಟಿ ಮಾತು. ನಾವು ಗುರುಗಳಿಗೆ ಎಷ್ಟು ಧನ್ಯವಾದ ಹೇಳುದು. ಬರೀ ಗಂಡ್ಮಕ್ಳಿಗೆ ಮೀಸಲು ಅಂತಿತ್ತು, ಈಗ ಹಾಗೇನಿಲ್ಲ. ಹೆಣ್ಮಕ್ಳಿಗೂ ಸಮಾನ ಹಕ್ಕು ಎಲ್ಲಾದ್ರಲ್ಲೂ ಇದೆ, ನಮ್ಗೆ ಇದ್ರಲ್ಲೂ ಇದೆ. ಅದೊಂಥರ ಪಾಸಿಟಿವ್ ವೈಬ್ಸು. ನಾವು ಮಂತ್ರ ಹೇಳುವಾಗೆಲ್ಲ ಒಂಥರ ರೋಮಾಂಚನ ಆಗುತ್ತೆ. ವೈಬ್ರೇಷನ್ ಫೀಲ್ ಮಾಡ್ತೀರಾ ಅಂತ ಹೇಳ್ತಾರೆ. ಅವ್ರ ಜೊತೆ ಕೂತಾಗ ನಮಗೂ ಅದ್ರಲ್ಲಿ ಒಂದು ಪಾಲ್ ಸಿಗುತ್ತಲ್ಲ, ನಮ್ದು ಯಾವುದೋ ಜನ್ಮದ ಪುಣ್ಯ. ಹರೀಶ್ ಶರ್ಮಾ ಅಂತ ಗುರುಗಳು ನಮಗೆ ದೊರಕಿರೋದು. ನನ್ನ ಮಗಂದು 10 ವರ್ಷ, ಅವನು ಕಲಿತಾ ಇದ್ದಾನೆ. ಅವರು ಕಲಿತಾ ಇದ್ದಾರೆ. ಓಕೆ ಮೇಡಮ್. ಓಕೆ, ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ಯಾವ್ದಾದ್ರು ಒಂದು ಲೈನ್ ಹೇಳ್ಬೋದಾ ವೀಕ್ಷಕರಿಗೋಸ್ಕರ? ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಸನಾತನ ವೇದ ಪಾಠ ಶಾಲೆಯಲ್ಲಿ ಇರ್ತಕ್ಕಂತಹ ಸಂಸ್ಕೃತ ಪಂಡಿತರು ರಂಜಿತ್ ಭಟ್ ಅವರನ್ನು ನಾವು ಇವಾಗ ಮಾತಾಡ್ಸೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ.
ಸರ್, ನೀವು ಇಲ್ಲಿ ಸನಾತನ ವೇದ ಪಾಠಶಾಲೆಯಲ್ಲಿ ಏನನ್ನು ಹೇಳ್ಕೊಡ್ತಾ ಇದ್ದೀರಾ? ಕಿರು ಪರಿಚಯದೊಂದಿಗೆ ತಿಳಿಸ್ಕೊಡಿ. ನನ್ನ ಹೆಸರು ರಂಜಿತ್ ಭಟ್ ಅಂತ, ಮೂಲತಃ ಉಡುಪಿಯವನು ನಾನು. ಮೈಸೂರು ಯೂನಿವರ್ಸಿಟಿಯಲ್ಲಿ ಸ್ನಾತಕೋತ್ತರ ಹಾಗೆ ವ್ಯಾಕರಣದಲ್ಲಿ ಮಾಸ್ಟರನ್ನು ಮಾಡಿದ್ದೇನೆ, ಸಂಸ್ಕೃತ. ಕಳೆದ 4-5 ವರ್ಷದಿಂದ ಸನಾತನ ವೇದ ಪಾಠಶಾಲೆಯಲ್ಲಿ ಸಂಸ್ಕೃತ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸನಾತನ ವೇದ ಪಾಠಶಾಲೆಯಲ್ಲಿ ಎಲ್ಲ ಏಜ್ ಗ್ರೂಪಿನ ಸಂಸ್ಕೃತ ಛಾತ್ರ ವೃಂದದವರು ಇದ್ದಾರೆ. ಸಣ್ಣ ಪ್ರೈಮರಿ 5ನೇ ಕ್ಲಾಸ್ ಮಕ್ಕಳಿಂದ 82 ವರ್ಷದ ಯುವಕರವರೆಗೆ ಇದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲ ಏಜ್ ಗ್ರೂಪಿನ ಎಲ್ಲರೂ ಒಂದು ಆಸಕ್ತಿಯಿಂದ ಬಂದು ಕಲಿತಾರೆ. ಹೌದು. ಪಾಠಶಾಲೆಯಲ್ಲಿ ಮೊದಲಿಗೆ ನಾವು ಸಂಭಾಷಣಾ ಶೈಲಿಯಲ್ಲಿ ಸಂಭಾಷಣೆಯನ್ನೇ ಕಲಿಸ್ತೀವಿ. ವಾರಕ್ಕೆ 2 ಕ್ಲಾಸ್ ಇರುವುದರಿಂದ ನಿರಂತರ ಆ ವಾತಾವರಣದಲ್ಲಿ ಇದ್ರೆ ಮಾತ್ರ ಸಹಜವಾಗಿ ಸಂಭಾಷಣೆ ಬರುತ್ತೆ. ಸಾಧಾರಣ ನಮ್ಮ ಪಾಠಶಾಲೆಯಲ್ಲಿ ಬಂದವರಿಗೆ ಮೊದಲಿಗೆ ಭಾಷೆಯ ಪರಿಚಯ ಅನ್ನುವ ದೃಷ್ಟಿಯಿಂದ ಸಂಭಾಷಣೆಯನ್ನು ಕಲಿಸ್ತೀವಿ. ಅದರ ಜೊತೆಗೆ ನಾವು ಸುರಸರಸ್ವತಿ ಸಭಾ ಶೃಂಗೇರಿಯ ಒಂದು ಅಂಗಸಂಸ್ಥೆ, ಅದು ಅದರ ಸಿಲೆಬಸ್ ಅನ್ನ ಪ್ರಥಮ, ದ್ವಿತೀಯ, ತೃತೀಯ, ತುರಿಯ ಮತ್ತು ಪ್ರವೇಶ ಅನ್ನುವಂಥ 5 ಪರೀಕ್ಷೆಗಳನ್ನ ಪ್ರತಿ 6 ತಿಂಗಳಿಗೊಂದ್ಸಲ ಪರೀಕ್ಷೆಗಳು ಆಗುತ್ತೆ. ಸೊ ಆ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರಿಪರೇಷನ್ಸ್ಗಳು ಅಂದ್ರೆ ಆ ಸಿಲೆಬಸ್ ಅನ್ನು ನಾವು ಪಾಠ ಮಾಡಿ ಸಿಲೆಬಸ್ ಪ್ರಕಾರನೇ ನೀವು ಪಾಠ ಮಾಡಿಕೊಂಡು ಎಕ್ಸಾಮ್ಸ್ ಮಾಡಿಸ್ತೀರಾ. ಅದರ ಜೊತೆಗೆ ಪ್ರೌಢ ವ್ಯಾಕರಣ ನನಗೆ ನನ್ನ ಇಂಟ್ರೆಸ್ಟೆಡ್ ಆ ಫೀಲ್ಡ್ ಆದ್ರಿಂದ ನಾನು ಅದನ್ನು ಸ್ವಲ್ಪ ಜಾಸ್ತಿ ಇಲ್ಲ ಅಂದ್ರೆ ಸ್ವಲ್ಪ ನಾನು ಅಧ್ಯಯನ ಮಾಡಿದ್ರಿಂದ ವ್ಯಾಕರಣಕ್ಕೆ ಪ್ರೌಢ ವ್ಯಾಕರಣವನ್ನು ಕೂಡ ಪಾಠ ಮಾಡುವ ಪ್ರಯತ್ನವನ್ನು ನನ್ನ ಜ್ಞಾನಕ್ಕೆ ತಿಳಿದಷ್ಟು ಮಟ್ಟಿಗೆ ನಾವು ಮಾಡ್ತಾ ಇದ್ವಿ. ವಿಶೇಷವಾಗಿ ಈಗ ಈ ಒಂದು ಕಾರ್ಯಕ್ರಮ ಸದ್ಗುರು ಯಜ್ಞ ನಡೀತಾ ಇದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅಲ್ವಾ? ಹಾಗಾಗಿ ಎಲ್ಲ ಒಂದು ಸಾಧನೆಯಲ್ಲಿ ಗುರಿಯನ್ನ ರೀಚ್ ಆಗಬೇಕಾದ್ರೆ ಗುರುಗಳ ಅನುಗ್ರಹ ಬೇಕು ಅನ್ನುವ ದೃಷ್ಟಿ. ಹಾಗಾಗಿ ಸದ್ಗುರು ಯಜ್ಞದ ತಯಾರಿಯೂ ನಡೀತಾ ಇದೆ. ಎಲ್ಲ ಪಾಠಶಾಲೆಯ ಹೃದಯ ಬಂಧುಗಳು ಅಂದರೆ ಛಾತ್ರ ವೃಂದದವರು, ಅವರ ಮನೆಯವರು ಎಲ್ಲರೂ ಬಂದು ಸೇರಿ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಓಕೆ ಸರ್, ಸಂಸ್ಕೃತದಲ್ಲಿ ನೀವು 1-2 ಪದಗಳನ್ನ ಹೇಳ್ಬೋದಾ? ಸಂಸ್ಕೃತೇನ ಸಂಭಾಷಣಂ ಕುರ್ಮಃ ಚೇತ್ ಕಿಂ ವದಾಮಃ ಇದೆ. ಏನು ಹೇಳಬೇಕು ಅಂತ ಹೇಳಿ. ಸಂಸ್ಕೃತ ಮೂಲ ಭಾರತೀಯ ನೈಜ ಇತಿಹಾಸಂ ಜ್ಞಾತುಂ ಸಂಸ್ಕೃತಸ್ಯ ಅಧ್ಯಯನಂ ಅತ್ಯವಶ್ಯಕಂ. ಭಾರತೀಯ ಇತಿಹಾಸಂ ಸಮ್ಯಕ್ ಅಧ್ಯಯನಂ ಕರ್ತುಂ ಸಂಸ್ಕೃತ ಭಾಷಾಧ್ಯಯನಂ ಅವಶ್ಯಕಂ ಇತಿ. ಸಂಸ್ಕೃತಂ ವಿನಾ ಭಾರತಂ ಕಿಂ ಇತಿ ಜ್ಞಾತುಂ ನ ಶಕ್ನುಮಃ. ಸಂಸ್ಕೃತವಿಲ್ಲದೆ ಭಾರತ ಏನು ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ನಮಗೆ ಕಷ್ಟ. ಅತಃ ಸಂಸ್ಕೃತ ಅಧ್ಯಯನದಿಂದ ಭಾರತೀಯ ರಿಯಲ್ ಹಿಸ್ಟ್ರಿ ಏನಿದೆ ಅದನ್ನು ಅಧ್ಯಯನ ಮಾಡ್ಬೋದು. ನಾವು ಇವತ್ತು ಏನು ಮೆಕಾಲೆ ಸಿಸ್ಟಮಲ್ಲಿ ಏನು ಓದ್ತಾ ಇರುವಂಥ ಹಿಸ್ಟ್ರಿ ಏನಿದೆ ತುಂಬ ವಿಷಯಗಳು ಹೈಡ್ ಆಗಿರ್ಬೋದು. ಹಾಗಾಗಿ ಮೂಲ ಭಾರತೀಯ ಇತಿಹಾಸವನ್ನು ಓದಬೇಕಾದ್ರೆ ಭಾರತೀಯ ಸಂಸ್ಕೃತ ವಾಂಗ್ಮಯವನ್ನು ಓದಿದರೆ ಖಂಡಿತವಾಗಿಯೂ ನಮಗೆ ಅದನ್ನು ಅಧ್ಯಯನ ಮಾಡ್ಬೋದು. ಇವತ್ತು ಸಂಗಣಕಕ್ಕೆ ಅಂದರೆ ಕಂಪ್ಯೂಟರಿಗೆ ತುಂಬ ಹತ್ತಿರವಾಗಿರುವಂಥ ಭಾಷೆ ಯಾವುದು ಅಂತ ಪ್ರಶ್ನೆ ಮಾಡಿದರೆ ಅದು ಸಂಸ್ಕೃತವೇ ಸರಿ. ಹಾಗಾಗಿ ಸಂಸ್ಕೃತವನ್ನು ಅಧ್ಯಯನ ಮಾಡಿದರೆ ಸಹಜವಾಗಿ ಹೇಳ್ತಾರೆ ನಮ್ಮ ಹಿರಿಯರೆಲ್ಲ, ರಾಮಃ ಅನ್ನುವಂಥ ವಿಸರ್ಗ ಸಹಿತವಾಗಿರೋದ ಯಾವುದಾದ್ರೂ ಒಂದು ಶಬ್ದವನ್ನು ನಾವು ಪ್ರನೌನ್ಸ್ ಮಾಡಿದರೆ ರಾಮಃ, ಲಕ್ಷ್ಮಣಃ ಅಥವಾ ನಮ್ಮ ಹೆಸರು ರಂಜಿತಃ, ರಮೇಶಃ, ಸುರೇಶಃ ವಿಸರ್ಗ ಜೊತೆ ಇರುವಂತಹ ಶಬ್ದವನ್ನು ಹೇಳಿದರೆ ಒಂದು ರೀತಿಯ ಭಸ್ತ್ರಿಕಾ ಅನ್ನುವಂಥ ಪ್ರಾಣಾಯಾಮ 1 ರೌಂಡ್ ಮಾಡಿದಷ್ಟು ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ಶಬ್ದಗಳು ಅನುಸ್ವಾರದಿಂದ ಎಂಡಾಗಿರುವಂಥ ಶಬ್ದಗಳು ವನಂ, ಪುಷ್ಪಂ, ಫಲಂ, ಜಲಂ ಅಂತ ತಗೊಂಡ್ರೆ ಭ್ರಾಮರಿ ಅನ್ನುವಂತಹ ಏನು ಪ್ರಾಣಾಯಾಮ ಇದೆ ಅದನ್ನು 1 ರೌಂಡ್ ಮಾಡಿದಷ್ಟು ಫಲ ಇದೆ ಅಂತ ಹೇಳ್ತಾರೆ ಹಿರಿಯರು. ಹಾಗಾಗಿ ಸಂಸ್ಕೃತದ ಅಧ್ಯಯನವು ಇವತ್ತಿನ ಕಾಲಘಟ್ಟದಲ್ಲಿ ನಾವು ಲೌಕಿಕ ಅಧ್ಯಯನದ ಜೊತೆಗೆ ಸಂಸ್ಕೃತದ ಅಧ್ಯಯನ ಬೇಕು. ಯಾಕಂದರೆ ನಾವೆಲ್ಲರೂ ಭಾರತೀಯರಾಗಬೇಕಾದ್ರೆ ಭಾರತದ ಅಂತಃಸತ್ವವನ್ನು ತಿಳ್ಕೊಳ್ಬೇಕಾದ್ರೆ ಸಂಸ್ಕೃತದ ಅಧ್ಯಯನ ಅತ್ಯವಶ್ಯಕವಾಗಿದೆ. ನೀವು 1-2 ಹಿತಮಾತುಗಳನ್ನು ನಮ್ಮ ವೀಕ್ಷಕರಿಗೆ ಹಂಚಿಕೊಳ್ಳಿರುವುದರಿಂದ ನಮ್ಮ ಚಾನಲ್ ಮುಖಾಂತರ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ನಿಮಗೂ ಕೂಡ ಧನ್ಯವಾದಗಳು.